ಪಹಲ್ಗಾಮ್ನ ನರಮೇಧದ ನಂತರ ಒಂದು ಕಡೆ ರಾಜತಾಂತ್ರಿಕ ಯುದ್ಧವಾಗ್ತಾ ಇದ್ರೆ ಸೇನೆಯ ಯುದ್ಧ ಯಾವಾಗ ಪ್ರತಿಕಾರ ಹೇಗಿರುತ್ತೆ ಅಂತ ಜನ ಮಾತಾಡ್ತಾ ಇದ್ರು. ಅದಕ್ಕೆ ತಕ್ಕ ಪ್ರತ್ಯುತ್ತರ ಕೊಡುವಂತಹ ನಿಟ್ಟಿನಲ್ಲಿ ಕಳೆದ 2-3 ದಿನಗಳಿಂದ ಮೋದಿ ಸರ್ಕಾರ ಮೂರೂ ಸೇನೆಯ ಮುಖ್ಯಸ್ಥರೊಂದಿಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆ. ಈ ಹೈ ವೋಲ್ಟೇಜ್ ಮೀಟಿಂಗಿನ ನಂತರದಲ್ಲಿ ಬರ್ತಾ ಇರುವಂತಹ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಆ ಮೀಟಿಂಗ್ ನಲ್ಲಿ ಏನು ಡಿಸ್ಕಷನ್ ಆಯಿತು ಅನ್ನುವಂತಹ ಒಂದೇ ಒಂದು ಪದವೂ ಹೊರ ಬರೋಕೆ ಬಿಡ್ತಾ ಇಲ್ಲ. ಅಷ್ಟೊಂದು ಸೀಕ್ರೆಟ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ. ಹಾಗಿರುವಾಗ ಯುದ್ಧ ಯಾವಾಗ ಹೇಗಿರುತ್ತೆ, ಮೋದಿಯ ಟಾರ್ಗೆಟ್ ಏನು, ಸೇನೆಯ ಟಾರ್ಗೆಟ್ ಏನು, ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿಯ ಜೊತೆಯಲ್ಲೇ ಮೀಟಿಂಗ್ ಆದ ನಂತರ ನೆನ್ನೆ 4 ಗಂಟೆಗೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕರೀತಾರೆ. ಜಾತಿ ಜನಗಣತಿ ಅನ್ನೋ ವಿಚಾರ ಬಂದ್ಬಿಡುತ್ತೆ. ಏನಪ್ಪ ನಾವೇನೋ ಅಂದ್ಕೊಳ್ತಾ ಇದ್ವಿ, ಹಂಗೆ ಮಾಡಿಬಿಡ್ತಾರೆ ಹಿಂಗೆ ಮಾಡಿಬಿಡ್ತಾರೆ ಅಂತ, ಅಲ್ಲಿ ನೋಡಿದ್ರೆ ಜಾತಿ ಜನಗಣತಿ ಅಂತಿದ್ದಾರಲ್ಲ ಅನ್ನೋ ಪ್ರಶ್ನೆ ಕಾಡುತ್ತೆ. ಹಾಗಾದರೆ ಡೈವರ್ಟ್ ಮಾಡ್ತಾ ಇದ್ದಾರಾ, ಸೀಕ್ರೆಟ್ ಆಗಿ ದೊಡ್ಡ ಹುನ್ನಾರವನ್ನೇನಾದರೂ ಸೇನೆ ಮಾಡಿದ್ಯಾ? ಎಲ್ಲ ಚರ್ಚೆಗಳನ್ನು ಮುಂದಿನ 1 ಗಂಟೆಗಳ ಕಾಲ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಇದೇ ಹೊತ್ತಿನ ವಿಶೇಷ ಯುದ್ಧ ಫಿಕ್ಸ್ ಆಯ್ತಾ? ನಾನು ವಿದ್ಯಾ ಮಲ್ನಾಡ್. ಮೊದಲಿಗೆ ಗೆಸ್ಟ್ ವೆಲ್ಕಮ್ ಮಾಡ್ತೀನಿ. ನನ್ನ ಜೊತೆ ಬಿಜೆಪಿಯ ವಕ್ತಾರ ಗೋವಿಂದ ರಾಜು ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅದೇ ರೀತಿಯಾಗಿ ಕಾಂಗ್ರೆಸ್ ವಕ್ತಾರ ರಘು ದೊಡ್ಡೇರಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಡಿಫೆನ್ಸ್ ಎಕ್ಸ್ಪರ್ಟ್ ಶಶಾಂಕ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ಶಶಾಂಕ್ ಅವರ ಹತ್ರನೇ ಪ್ರಶ್ನೆ ಕೇಳ್ತೀನಿ. ಯುದ್ಧ ಅಂತ ನಾವು ಪ್ರತೀಕಾರದ ಸೇಡನ್ನು ಮಾತಾಡಿದ್ರು ಕೂಡ ಯುದ್ಧ ಅಷ್ಟೊಂದು ಸುಲಭ ಅಲ್ಲ. ದೇಶದ ಆರ್ಥಿಕತೆಯಿಂದ ಹಿಡಿದು ಹಲವಾರು ವಿಚಾರಗಳು ಒಳಗೊಂಡಿರುತ್ತೆ. ನಿಮ್ಮ ಹತ್ರ ಮಾತಾಡ್ತೀನಿ ಸರ್. ಅದಕ್ಕಿಂತ ಮುಂಚೆ ಇದೇ ಒಂದು ಡಿಬೇಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಬೆಳವಣಿಗೆಗಳಾಗ್ತಿದೆ, ನೋಡ್ತಾ ಹೋಗೋಣ. ಯುದ್ಧ ಮಾಡಿದ್ರೆ ಆರ್ಥಿಕತೆಗೆ ದೊಡ್ಡ ಹೊಡೆತ ಕೊಡುತ್ತಾ ಅನ್ನುವ ಪ್ರಶ್ನೆಯ ಜೊತೆಗೆ ಉಗ್ರರ ದಾಳಿಗೆ ಸೇಡು ತೀರಿಸಿಕೊಳ್ಳೋಕೆ ತುದಿಗಾಲಲ್ಲಿ ಭಾರತ ಕಾಯ್ತಾ ಇದೆ, ತುದಿಗಾಲಲ್ಲಿ ನಿಂತಿದೆ. ಪಾಕಿಸ್ತಾನವನ್ನ ಸದೆಬಡಿಯೋಕೆ ಸೇನೆ ರೆಡಿ ಆಗ್ತಾ ಇದೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ತಡರಾತ್ರಿವರೆಗೂ ಕೂಡ ಸರಣಿ ಸಭೆ ನಡೆದಿದೆ. ಅಜಿತ್ ದೋವಲ್ ಅವರು ಸೇರಿದಂತೆ ಮೂರೂ ಸೇನೆಯ ಮುಖ್ಯಸ್ಥರೆಲ್ಲರೂ ಕೂಡ ಸೇರಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಪ್ರಧಾನಿ ನೇತೃತ್ವದಲ್ಲಿ. ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ಅದೇ ರೀತಿಯಾಗಿ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಮತ್ತು ವಾಯುಸೇನೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರು ಕೂಡ ಭಾಗಿಯಾಗಿದ್ರು. ಹಾಗಾದ್ರೆ ಏನ್ ಚರ್ಚೆ ಆಯ್ತು? ಯಾವಾಗ ಪ್ರತಿಕಾರ, ಯುದ್ಧನ, ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್? ಸೇನಾಪಡೆಗಳ ಮುಖ್ಯಸ್ಥರ ಜೊತೆ ಮೋದಿ ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಪಾಕ್ ಮೇಲೆ ಅಟ್ಯಾಕ್ಗೆ ಭಾರಿ ತಯಾರಿಯೇ ಆಗ್ತಾ ಇದೆ. ಉಗ್ರರ ದಾಳಿಗೆ ಸೇಡು ತೀರಿಸಿಕೊಳ್ಳೋಕೆ ತುದಿಗಾಲಲ್ಲಿ ಭಾರತ ನಿಂತಿದೆ. ಹಾಗಾದ್ರೆ ಯಾವಾಗ? ಪ್ರಶ್ನೆ ಕಾಡ್ತಾ ಇರುವಂತದ್ದು ಯಾವಾಗ ಮತ್ತು ಹೇಗಿರುತ್ತೆ? ಯುದ್ಧನ, ಮತ್ತೊಂದು ಸರ್ಜಿಕಲ್ ಸ್ಟ್ರೈಕಾ? ಏನ್ ತೀರ್ಮಾನ ಆಗಿದೆ? ಒಂದು ಗಮನದಲ್ಲಿರಲಿ, ಯಾವುದೇ ರೀತಿಯ ಮೀಟಿಂಗ್ ಆದ್ರೂ ಕೂಡ ಕೆಲವೊಂದು ಸೀಕ್ರೆಟ್ಗಳು ಹೊರ ಬಂದ್ಬಿಡುತ್ತೆ. ಬಟ್ ಇಲ್ಲಿ ಹಂಗಾಗ್ತಾ ಇಲ್ಲ. ಅಲ್ಲಿ ಮಾತನಾಡಿರುವಂತಹ ಒಂದೇ ಒಂದು ಪದವೂ ಹೊರಗೆ ಬಂದಿಲ್ಲ, ಲೀಕ್ ಆಗಿಲ್ಲ. ಸೊ ಅಲ್ಲಿಗೆ ಎಲ್ಲವೂ ಸರ್ಪ್ರೈಸ್ ಆಗಿ ಕಾಯ್ತಾ ಇದೆ ಅಂತ. ಅಷ್ಟಿಲ್ದೆ ಹೇಳಿಲ್ಲ ಪಾಕಿಸ್ತಾನದವರು. ಮಧ್ಯರಾತ್ರಿ ನಿದ್ರೆಗಣ್ಣಿಂದ ಎದ್ದು ಒಂದು ಕೋಟ್ ಹಾಕೊಂಡು ಕೂರಿಸಿ ತಲೆಬಾಚಿ ಒಬ್ಬ ಮಿನಿಸ್ಟರ್ ಹೇಳ್ತಾರೆ, ಮುಂದಿನ 24 ಗಂಟೆಯಿಂದ 36 ಗಂಟೆ ಒಳಗೆ ಭಾರತ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ನಮಗೆ ನಂಬುವಂತಹ ಸಂಸ್ಥೆಯಿಂದಲೇ ಈ ಮಾಹಿತಿ ಸಿಕ್ಕಿದೆ ಅಂತ ಹೇಳ್ತಾರೆ. ಇಂಟೆಲಿಜೆನ್ಸ್ ಸಿಕ್ಕಿದೆ ಮಾಹಿತಿ ಅಂತಾರೆ. ಹಾಗಾದ್ರೆ ಹೌದಾ? ಯಾವ ಮಾಹಿತಿಯನ್ನು ಬಿಟ್ಕೊಡ್ತಿಲ್ವಾ ಹಾಗಾದ್ರೆ ಇಂಡಿಯಾ? ಸೇನೆ ಯಾವ ರೀತಿಯಾಗಿ ಸಜ್ಜಾಗಿದೆ? ಇದ್ರ ಬಗ್ಗೆ ಸುದೀರ್ಘವಾಗಿ ಮಾತನಾಡ್ತಾ ಹೋಗೋಣ. ಗೆಸ್ಟ್ನ ಆಲ್ರೆಡಿ ವೆಲ್ಕಮ್ ಮಾಡ್ಕೊಂಡೆ. ಅಗೇನ್ ಶಶಾಂಕ್ ಸರ್, ನಾನು ನಿಮ್ಮ ಹತ್ರನೇ ಮಾತನಾಡೋದಾದ್ರೆ, ಯುದ್ಧ ಅನ್ನುವಂಥದ್ದು ಅಷ್ಟೊಂದು ಸುಲಭದ ಮಾತಲ್ಲ. ನಾವು ಕುತ್ಕೊಂಡು ಯುದ್ಧ ಯಾವಾಗ ಹೆಂಗಿರುತ್ತೆ ಅಂತೆಲ್ಲ ಮಾತಾಡ್ತೀವಿ. ಬಟ್ ಅದಕ್ಕೆ ಆದಂತಹ ತಯಾರಿಗಳಿರುತ್ತೆ. ಒಂದು ಸಲ ಯುದ್ಧ ಆದರೆ ಆರ್ಥಿಕತೆಯ ಪೆಟ್ಟು ಬರೀ ಸೋತಂತಹ ದೇಶಕ್ಕಲ್ಲ, ಯುದ್ಧ ಗೆದ್ದಂತಹ ದೇಶಕ್ಕೂ ಆಗುತ್ತೆ. ಸೊ ಹೇಳಿ, ಯುದ್ಧದ ವಿಚಾರ ಅಂತ ಬಂದಾಗ ಎಷ್ಟು ಸೇಫ್ ಯುದ್ಧ? ಆರ್ಥಿಕ ಪರಿಸ್ಥಿತಿ 100% ಎಲ್ಲ ದೇಶದ ಮೇಲೆ ಪರಿಣಾಮ ಬೀರುತ್ತೆ. ಹಂಗಂತ ಮಾತ್ರಕ್ಕೆ ಈಗ ಶತ್ರು ದೇಶ ನಮಗೆ ನಾಕ್ ಮಾಡಿ ಹೇಳ್ತಿದೆ, ಇಲ್ಲ ನಾವು ತಯಾರಿದ್ದೀವಿ, ನಾವು ವಾರ್ ಟ್ಯಾಂಕ್ ಅಲ್ಲ, ನಾವು ಬಾರ್ಡರ್ ಹಾಕಿದ್ದೀವಿ. ನೋಡಿ, ಪ್ರತಿಯೊಂದು ದೇಶದ ಮೇಲೆ ಈ ರೀತಿ ಉಗ್ರವಾದಿಗಳು ದಾಳಿ ಮಾಡಿದಾಗ ಸಹಿತ ಆ ದೇಶ ರಿಟಾಲಿಯೇಟ್ ಮಾಡಲೇಬೇಕು. ಇವನ್ನ ಚಾಯ್ಸೇ ಇರಲ್ಲ. ಇವ್ರಿಗೆ ಸರಿಯಾದ ಪಾಠ 2019 ಕಲಿಸಿದ್ವಿ ಅಂತ ಭಾರತ ಅನ್ಕೊಂತು. ಆದರೆ ಉತ್ಪತ್ತಿ ಆಗ್ತಾನೇ ಇದ್ದಾರೆ. ಪ್ರತಿ ಸಾರಿ ನೋಡಿದಾಗಲೂ ಪ್ರಾಕ್ಸಿ ಸಂಘಟನೆ, ಪ್ರಾಕ್ಸಿ ವಾರ್ ಭಾರತ ದೇಶದ ಮೇಲೆ ಆಗ್ತಾನೇ ಇದೆ. ಸೊ ಈ ಬಾರಿ ಭಾರತ ದೇಶ ಹಾಗೂ ಮಿಲಿಟರಿ ಆ್ಯಕ್ಷನ್ ವೆರಿ ಸ್ಟ್ರೈಟ್ ಹಾಗೂ ಸ್ಟ್ರಿಂಜೆಂಟ್ ಆಗಿ ಪಾಕಿಸ್ತಾನದ ಮೇಲೆ ಈ ಸರಿ ಮಿಲಿಟರಿ ಆಪರೇಷನ್ಸ್ ಆಗುತ್ತೆ. ಮತ್ತು ಮೋಡ್ ಆಫ್ ಆ್ಯಕ್ಷನ್ ಅಂತ ನಾವೇನು ಹೇಳ್ತೀವಿ, ಮಿಲಿಟರಿ ಆ್ಯಕ್ಷನ್ಸು ಒಂದು ಸರಿ ಒಂದು ಮೋಡಲ್ಲಿ ನಾವು ಮಾಡಿದ್ರೆ ನೆಕ್ಸ್ಟ್ ಸೇಮ್ ಮೋಡು ನಾವು ರಿಪೀಟ್ ಮಾಡ್ಲಿಕ್ಕೆ ಹೋಗಲ್ಲ. ಉರಿ ಅಟ್ಯಾಕ್ ಬೇರೆ ಆಯಿತು, ಪುಲ್ವಾಮಾದು ನಾವು ಸೇಡ್ ಬೇರೆ ತೀರಿಸ್ಕೊಂಡ್ವಿ. ಹಾಗೆ
ಈ ಬಾರಿಯ ಆಪರೇಷನ್ಸು ಗುಟ್ಟು ಯಾರಿಗೂ ಬಿಟ್ಕೊಡ್ತಿಲ್ಲ. ಯಾಕಂದರೆ ಈಗಾಗಲೇ ಶತ್ರು ದೇಶಕ್ಕೆ ಈಗ ಮಾಧ್ಯಮ ನಿಮಗೆ ಗೊತ್ತಿದೆ, ಪ್ರತಿಯೊಂದು ಸರಿನೂ ಬ್ರೇಕಿಂಗ್ ಬರ್ತಿದೆ, ಬೇರೆ ದೇಶದಲ್ಲಿ ಏನಾಗ್ತಿದೆ ಅಂತ ಇಂಟೆಲಿಜೆನ್ಸ್ ಅವ್ರ ದೇಶದಲ್ಲಿ ಕಾಯ್ತಿದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಮಿಲಿಟರಿ ಆಪರೇಷನ್ಸ್ ಆಗೋದಂತೂ ಖಚಿತ. ಅವ್ರಿಗೆ 100% ಗೊತ್ತಿದೆ, ಭಾರತ ನಮ್ಮ ಮೇಲೆ ಮುಗಿ ಬೀಳುತ್ತೆ, ಭಾರತ ನಮ್ಮ ಮೇಲೆ ಬಿದ್ದರೆ ನಾವು ಉಳಿಯಲ್ಲ ಅಂತ ಈಗಾಗಲೇ ಸಾಕಷ್ಟು ದೇಶಗಳಿಗೆ ಇನ್ಕ್ಲೂಡಿಂಗ್ ಅಮೆರಿಕಕ್ಕೆ ಅವ್ರು ಹೇಳ್ತಿದ್ದಾರೆ, ನೀವು ಇಂಟರ್ವ್ಯೂನ್ ಮಾಡಿ, ನೀವೇನಾದರೂ ಭಾರತ ದೇಶದ ಜೊತೆ ಮಾತುಕತೆಗೆ ಏನಾದರೂ ಇದು ಮಾಡಿದ್ರೆ ನಾವು ರೆಡಿ ಇದ್ದೀವಿ, ನಾವು ಶಾಂತಿ ಪ್ರಿಯ ದೇಶರು, ಹಾಗೆ ಹೀಗೆ ಅಂತ ಭಾಳ ನಾಟಕ ಮಾಡ್ತಿದೆ ಪಾಕಿಸ್ತಾನ. ಆದರೆ ನಾವು ಈ ಬಾರಿ ಏನಾದರೂ ಇವ್ರನ್ನ ಸುಮ್ಮನೆ ಬಿಟ್ಟು ಬರೀ ಮಾತುಕತೆಯಲ್ಲಿ ಏನಾದರೂ ಫ್ಲಾಗ್ ಮೀಟಲ್ಲಿ ಮಾತ್ರ ಇವ್ರಿಗೆ ಶಾಂತಿ ಒಪ್ಪಂದಕ್ಕೆ ನಾವು ಹೋದರೆ ನಾವು ಮೂರ್ಖರಾಗ್ಬಿಡ್ತೀವಿ. ಸೊ ದಿಸ್ ಇಸ್ ದ ರೈಟ್ ಟೈಮ್ ಟು ಸ್ಟ್ರೈಕ್ ದೆಮ್ ಇನ್ ಎ ಪ್ರಾಪರ್ ವೇ. ಪಾಕಿಸ್ತಾನಕ್ಕೆ ಈಗಾಗಲೇ ಆರ್ಥಿಕ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಸರಿ ಇಲ್ಲ, ಅವ್ರಿಗೆ ಈಗ ತಿನ್ನಕ್ಕೆ ಅನ್ನ ಇಲ್ಲ. ಮೋರ್ ಓವರ್ 1 kg ಅಕ್ಕಿ ನೀವು ಪಾಕಿಸ್ತಾನದಲ್ಲಿ ನೋಡಿದ್ರೆ 300 ರೂಪಾಯಿ ಗಡಿ ದಾಟಿದೆ. ಈಗ $1 1 US ಡಾಲರ್ ಅಮೆರಿಕದಲ್ಲಿ 303 ರೂಪಾಯಿ ಚೇಂಜ್ ಪ್ಲಸ್ ಇದೆ. ಸೊ ಈ ರೀತಿ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅದು ನಮಗೆ ಹೆಚ್ಚಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೋರ್ ಓವರ್ ವಾರ್ ಅಂತ ಏನು ಎಲ್ಲ ಡಿಕ್ಲೇರ್ ಮಾಡ್ತಿದ್ದಾರೆ, ಇದು ಫುಲ್ ಫ್ಲೆಜ್ಡ್ ವಾರ್ಕಿನ್ನ ಸೆಮಿ ಫ್ಲೆಜ್ಡ್ ವಾರ್ ಅಂದರೆ ಒಂದು ಪಾರ್ಟ್, ಒಂದು ಸ್ಟ್ರಿಪ್. ನಮಗೆ ಎಲ್ಲಿಂದ ನಮಗೆ ತೊಂದರೆ ಆಗ್ತಿದೆ, ಯಾವ ಸ್ಟ್ರಿಪ್ಪಲ್ಲಿ ನಮಗೆ ಲಾಂಚ್ ಪ್ಯಾಡ್ ಇದೆ, ನಮಗೆ ಮೇನ್ ಟಾರ್ಗೆಟ್ ಇರೋದು ಯಾರು ಉಗ್ರವಾದಿಗಳಿದ್ದಾರೆ, ಯಾವ ಸಂಘಟನೆ ಇದೆ, ಆ ಸಂಘಟನೆಯನ್ನು ನಿರ್ಮೂಲ ಮಾಡಬೇಕು ಅಂತ ಇಂಡಿಯನ್ ಆರ್ಮಿ ಕಾಯ್ತಿರೋದು. ನಮಗೆ ಮೇನ್ ಇರೋದು ಹಫೀಜ್ ಸಯೀದ್, LET, ಅವನ ಕಮಾಂಡರ್ಸ್ ಯಾರಿದ್ದಾರೆ, ಕೋರ್ ಕಮಾಂಡರ್ಸು, ಇವ್ರನ್ನ ಹೊಡೆದಾಕಬೇಕು ಅನ್ನೋದೇ ಇಂಡಿಯನ್ ಆರ್ಮಿಗೆ ಮೇನ್ ಟಾರ್ಗೆಟ್ ಇರೋದು. ಇವ್ರು ನಮಗೆ ಸಿಕ್ಕಿದ್ರೆ ನಮಗೆ ಅದು ಮೇಜರ್ ಸಕ್ಸಸ್ಫುಲ್ ಅಂತ ನಾವು ಹೇಳ್ತೀವಿ. ಓಕೆ, ಇನ್ನು ರಘು ದೊಡ್ಡೇರಿ ಅವರೇ, ನಿಮ್ಮ ಹತ್ರ ಬರ್ತೀನಿ. ಅದಕ್ಕಿಂತ ಮುಂಚೆ ಗೋವಿಂದ ರಾಜ್ ಅವ್ರ ಹತ್ರ ಕೇಳ್ತೀನಿ. ಈ ಒಂದು ಯುದ್ಧದ ಅನಿವಾರ್ಯತೆ ಅಥವಾ ಅಗತ್ಯತೆ ಬಗ್ಗೆ ನಿಮ್ಮ ಮೊದಲ ಅಭಿಪ್ರಾಯ ಏನು? ಒಂದು ಮೇಡಮ್, ಅನಿವಾರ್ಯ ಅನ್ನೋದಕ್ಕಿಂತ ಅಗತ್ಯನೇ ಹೆಚ್ಚಿನದಾಗಿ ಕಾಣ್ತಾ ಇದೆ. ಏಕೆಂದರೆ ಇವತ್ತು ಏನು ಏಕಾಏಕಿ ಉಗ್ರಗಾಮಿಗಳು ಕಾಶ್ಮೀರ ಅಂತ ಭಾಗದಲ್ಲಿ ಏನು ದಾಳಿ ಮಾಡಿದ್ರು, ಖಂಡಿತವಾಗಲೂ ಇದು ಯಾರೂ ಕೂಡ ಸಹಿಸೋಕ್ಕಾಗೋದಿಲ್ಲ. ಅಂಥ ವಿಚಾರ ಇಟ್ಕೊಂಡು ಈಗ ಆಲ್ರೆಡಿ ಮೋದಿಯವರ ನೇತೃತ್ವದಲ್ಲಿ ಮುಂದೆ ಯಾವ ರೀತಿ ನಡಿಬೇಕು ಅಂತ ಹೇಳ್ಬಿಟ್ಟು ಇರ್ತಕ್ಕಂಥ ವಾಯುಸೇನೆ, ಭೂಸೇನೆ ಮತ್ತು ನೌಕಾಸೇನೆಗಳ ಮುಖ್ಯಸ್ಥರ ಜೊತೆ ಆಲ್ರೆಡಿ ಸತತವಾಗಿ ಒಂದು ಸಭೆಗಳು ನಡೀತಲೇ ಇದೆ. ಅದ್ರ ಜೊತೆಯಲ್ಲಿ ಅಂತ ಸಂಸ್ಥೆಗೆ ಒಂದು ಹೊಸದಾಗಿ ಒಂದು ಕಮಿಟಿನೂ ಕೂಡ, ಸಲಹಾ ಸಮಿತಿನೂ ಕೂಡ ಒಂದು ನಿನ್ನೆ ರಚನೆ ಮಾಡ್ಕೊಂಡು ಅದಕ್ಕೆ ಜೋಶಿ ಅನ್ನೋರನ್ನು ಕೂಡ ಮುಖ್ಯಸ್ಥರನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಮುಂದಿನ ದಿನದಲ್ಲಿ ಯಾವ ಗಂಟೆಲ್ಲಾದರೂ ಬೇಕಾದರೂ ಯಾವ ರೀತಿಯಾದ ಕ್ರಮಗಳನ್ನ ಜರುಗಿಸೋದಕ್ಕೆ ಆಲ್ರೆಡಿ ಎಲ್ಲ ಸೇನೆಗಳಿಗೆ ಪರಮಾಧಿಕಾರ ಕೊಟ್ಟಿರ್ತಕ್ಕಂಥ ಆಲ್ರೆಡಿ ನಿಮಗೆ ತಿಳಿದಿರತಕ್ಕಂಥ ವಿಚಾರ. ಅದೇ ರೀತಿ ಆಲ್ರೆಡಿ ಈಗ ಸುತ್ತಮುತ್ತ LOCನಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಆಲ್ರೆಡಿ ಬಂಕರ್ಗಳನ್ನೋದು ಏನಿದೆ, ಸುಮಾರು ಭಾರತನೂ ಕೂಡ 2020-21 ಬಂಕರ್ಗಳನ್ನ ನಿರ್ಮಾಣ ಮಾಡ್ತು. ಸೊ ಅದರಲ್ಲಿ ಆಲ್ರೆಡಿ ಅವ್ರನ್ನ ಸ್ವಚ್ಛಗೊಳಿಸುವಂಥದ್ದು, ಕ್ಲೀನ್ ಮಾಡುವಂಥದ್ದು ಎಲ್ಲ ವ್ಯವಸ್ಥೆಗಳನ್ನ ಆಲ್ರೆಡಿ ಸ್ಥಳೀಯರಿಂದ ಆಗ್ತಾ ಇದೆ. ಬಹುಶಃ ಯಾವ ರೀತಿಯಾದ ತೀರ್ಮಾನಗಳನ್ನ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ನನಗನ್ಸುತ್ತೆ ಇವತ್ತು ನಾಳೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಅಂತ ನಮಗೂ ಕೂಡ ಮಾಹಿತಿ ಬರ್ತಾ ಇದೆ. ಇವತ್ತು ಏನೇ ತೀರ್ಮಾನ ತಗೊಂಡಿದ್ರು ಕೇಂದ್ರ ಸರ್ಕಾರ ಒಂದು ಸ್ಪಷ್ಟ ಒಂದು ನಿಲುವನ್ನು ತಗೊಂಡು ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡುವಂಥ ಕೆಲಸ ಮಾಡೇ ಮಾಡುತ್ತೆ ಅನ್ನೋದು ಒಂದು ಬಲವಾದ ನಂಬಿಕೆ ನಮಗೂ ಇದೆ. ಅದೇ ರೀತಿ ಈ ದೇಶದ ಜನತೆಗೂ ಕೂಡ ಇದೆ ಮೇಡಮ್. ಯಾಕೆಂದರೆ ಕಾಶ್ಮೀರನ ಒಂದು ಇದರಲ್ಲಿ ಪಾಕಿಸ್ತಾನಿಗಳು ಉಗ್ರರು ಯಾವಾಗಲೂ ಯಾವುದೋ ಒಂದು ವಾಮ ಮಾರ್ಗದ ಮೂಲಕ ಎಲ್ಲ ಒಂದು ಕಡೆ ಅಟ್ಯಾಕ್ ಮಾಡ್ತಲೇ ಎಲ್ಲ ಒಂದು ಕಡೆ ಈ ದೇಶದ ಒಂದು ಶಾಂತಿಯ ಪರಿಸ್ಥಿತಿನ ಅಲುಗಾಡಿಸ ಕೊಡ್ತಾ ಇದ್ರು. ಆದರೆ ಇದಕ್ಕೆ ತಕ್ಕ ಉತ್ತರವನ್ನು ನಮ್ಮ ಸರ್ಕಾರ ಖಂಡಿತವಾಗ್ಲೂ ವಾಪಸ್ ಕೊಡುವಂಥ ಕೆಲಸ ಮಾಡೇ ಮಾಡುತ್ತೆ. ಅದು ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ಅನ್ನೋದ ಮುಂದಿನ ಗಂಟೆಗಳಿರ್ಬೋದು, ದಿನಗಳಲ್ಲಿರ್ಬೋದು, ಅದು ಖಂಡಿತವಾಗ್ಲೂ ಬರುತ್ತೆ. ಖಂಡಿತವಾಗಿ ನಾವೆಲ್ಲ ಕುತೂಹಲದಿಂದ ಕಾದು ನೋಡೋಂಥ ಪರಿಸ್ಥಿತಿ ಇವತ್ತು ಆಗಿದೆ. ಯಾಕೆಂದರೆ ಇದ್ರ ವಿಚಾರವಾಗಿ ಆಲ್ರೆಡಿ ಅವ್ರದ್ದೇ ಪಾಕಿಸ್ತಾನದ ದೇಶಕರ ನಾಯಕರುಗಳೇ ಎಲ್ಲ ಒಂದು ಕಡೆ ಯುದ್ಧ ಆಗುತ್ತೆ, 24 ಗಂಟೆಲಾಗ್ಬೋದು, 34 ಗಂಟೆಲಾದ್ರೆ ಅವ್ರಿಗೆ ಎಲ್ಲ ಒಂದು ಕಡೆ ಆಲ್ರೆಡಿ ಒಂದು ಭಯವನ್ನೊಂದು ಸೃಷ್ಟಿಯಾಗಿದೆ. ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಇಲ್ಲಿವರೆಗೂ ಯಾರಿಗೂ ಒಂದು ಮಾಹಿತಿ ಸಿಕ್ಕಿಲ್ಲ, ಸಿಗೋದು ಇಲ್ಲ ಅನ್ಸುತ್ತೆ. ಯಾಕೆಂದರೆ ನಾವು ಕಳೆದ ಇದರಲ್ಲಿ ನಾವು ನೋಡಿದ್ವಿ, ಪುಲ್ವಾಮಾ ಅಟ್ಯಾಕ್ ಇರ್ಬೋದು, ಉರಿ ಅಟ್ಯಾಕ್ ಇರ್ಬೋದು, ಯಾವುದೇ ಮಾಹಿತಿಗಳು ಈಚೆ
ಬರ್ತಲೇ ಇರಲಿಲ್ಲ, ಎಲ್ಲವೂ ನಡೆದಾದ್ಮೇಲೆ ಬರುತ್ತೆ. ಇದನ್ನ ಇದು leak ಅಷ್ಟೇನೆ, ಜಾತಿ ಗಣತಿನ ವಿಚಾರನ ಅಷ್ಟೇ. ಮುಂದಿನ ಇದರಲ್ಲೂ ಅಷ್ಟೇನೆ ನಡೆದಾದ್ಮೇಲೆ ಎಲ್ರಿಗೂ ಮಾಹಿತಿ ಅಂತ ಸಿಗುವಂಥದ್ದು ಹಾಗೆ ಆಗುತ್ತೆ ಮೇಡಮ್. ಈಗ ವಿರೋಧ ಪಕ್ಷರು ಬೇರೆ ರೀತಿಯ ನಾನಾ ಇದನ್ನ ಹೇಳ್ಬೋದು, ಇಲ್ಲ, ಅದನ್ನ ಇಲ್ಲಿ ಚರ್ಚೆ ಎಲ್ಲೋ ಮಾಡೋಣ. ಅದನ್ನೇ ನಾನು ನಾನು ರಘು ದೊಡ್ಡೇರಿ ಲೆಟ್ ಮಿ ಕಂಪ್ಲೀಟ್ ಅಷ್ಟೇ ತಗೋಬಿಡ್ತೀನಿ. ರಘು ದೊಡ್ಡೇರಿ ಅವರೇ, ಯುದ್ಧದ ಅನಿವಾರ್ಯ ಮತ್ತು ಅಗತ್ಯತೆ ಬಗ್ಗೆ ನಿಮ್ಮ ಮೊದಲ ಅಭಿಪ್ರಾಯ? ಸೊ ನೋಡಿ, ಮೊದಲನೇದಾಗಿ ಕೇಂದ್ರ ಸರ್ಕಾರ ತೆಗೆದುಕೊಳ್ತಕ್ಕಂಥ ಎಲ್ಲ ನಿರ್ಧಾರಕ್ಕೂ ನಮ್ಮ ಇಡೀ ದೇಶದ 140 ಕೋಟಿ ಜನರು ನಾವು ಅವ್ರ ಜೊತೆ ನಿಂತಿದ್ವಿ, ಇನ್ಕ್ಲೂಡಿಂಗ್ ನಮ್ಮ ರಾಜ್ಯ ಸರ್ಕಾರ, ನಮ್ಮ ನಾಯಕರು ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ. ಮೊನ್ನೆ ರಾಹುಲ್ ಗಾಂಧಿ ಅವರು, ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಈ ದೇಶದ ಸರ್ಕಾರ ತೆಗೆದುಕೊಳ್ತಕ್ಕಂಥ ನಿರ್ಧಾರದ ಜೊತೆ ನಾವಿದ್ದೇವೆ ಅಂತ ಹೇಳಿ. ಬಟ್ ನಾನು ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು, ನೀವು ಏನೋ ನಾನು ಹಲವಾರು ಚಾನಲ್ಗಳಲ್ಲಿ ನೋಡ್ತಾ ಇದ್ದೇನೆ, ಅದು BJPಯ ಮುಖವಾಣಿ ರೀತಿ ಕೆಲಸ ಮಾಡಿ ತಮ್ಮ ಚಾನಲ್ ಬಗ್ಗೆ ಮಾತಾಡೋಣ, BJP ಮುಖವಾಣಿಗಳ ರೀತಿ ಚರ್ಚೆ ಮಾಡ್ತಾ ಏನು ಅಂತ, ಇವಾಗ ಅಟ್ಯಾಕ್ ಮಾಡಿಬಿಟ್ರು ಅಂತ ಹೇಳಿ, ನಿನ್ನೆಯಿಂದ ಇನ್ನು 24 ಅವರಲ್ಲಿ ಆಗ್ತದೆ ಅಂತ ಹೇಳಿ ಒಂದು ವಿಚಾರವನ್ನು ಜನರ ಮನಸ್ಸಿನಲ್ಲಿ ಇದನ್ನು ಮೂಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನೀವು ನಿಜವಾಗ್ಲೂ ಅಟ್ಯಾಕ್ ಮಾಡೋರಾಗಿದ್ದಿದ್ರೆ ದೇಶದಲ್ಲಿ ಏನು ಪುಲ್ವಾಮಾ ಅಟ್ಯಾಕ್ ಅದಕ್ಕಿಂತ ದೊಡ್ಡ ಇದು ದುರಂತ ಈ ದೇಶಕ್ಕೆ ಬೇಕಾಗಿರಲಿಲ್ಲ. ಆಗ ನೀವು ಏನೋ ಕೇವಲ ಒಂದು ಈ ಪಾಕಿಸ್ತಾನದ ಆಕ್ಯುಪೈಡ್ ಕಾಶ್ಮೀರ ಇರ್ತಕ್ಕಂಥ 13,000 ಸ್ಕ್ವೇರ್ ಕಿಲೋಮೀಟರು, 13,000 ಸ್ಕ್ವೇರ್ ಕಿಲೋಮೀಟರಲ್ಲಿ ಹೋಗಿ 2 ಮನೆನ ಯಾವುದೋ ಒಂದು ಮನೆನ ಧ್ವಂಸ ಮಾಡಿಬಿಟ್ಟೇವೆ ಅಂತ ಹೇಳಿ ಇವರು ಏನು ಇಡೀ ದೇಶಕ್ಕೆ ಏನೋ ಗೂಬೆ ಕೂರಿಸುವಂಥ ಒಂದು ಕೆಲಸವನ್ನು ಏನು ಮಾಡಿದ್ರು, ಆ ಸಾಕ್ಷಿಯನ್ನು ಕೊಡಲಿಲ್ಲ. ಅಂದರೆ ಕೇವಲ ಜನರನ್ನು ಮೂರ್ಖ ಮಾಡುವಂಥ ಕೆಲಸವನ್ನು ಮಾನ್ಯ ಏನು BJPಯವರು, ನರೇಂದ್ರ ಮೋದಿ ಅವರು ಮಾಡಬಾರ್ದು ಅಂತ ನನ್ನ ಆಗ್ರಹ. ಪ್ರಸ್ತುತ ಯುದ್ಧ ಪ್ರಸ್ತುತ ಅಲ್ಲ, ನಾನು ಇವರ ಏನು ಪಾಸ್ಟ್ ಹಿಸ್ಟ್ರಿ ಡಿಪೆಂಡ್ಸ್ ಯುವರ್ ಏನೋ ನಿಮ್ಮ ಸಾಮರ್ಥ್ಯ ಗೊತ್ತಾಗೋದು ಹಳೆ ಹಿಸ್ಟ್ರಿನೇ ತಾನೆ. ಓಕೆ, ಅಲ್ಲ ಮಾತಾಡೋಣ. 1971 ಅಲ್ಲಿ ನೋಡಿ, ಇಲ್ಲಿವರೆಗೂ 1971ರಲ್ಲಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರವನ್ನು ನಾವು ಭಾರತ ವಾಪಸ್ ತೆಗೆದುಕೊಂಡಿತ್ತು. ತೆಗೆದುಕೊಂಡು ತಾಷ್ಕೆಂಟ್ ಇದಾದ ನಂತರ ಅದನ್ನು ವಾಪಸ್ಸು ಏನು ಅಂತಾರಾಷ್ಟ್ರೀಯ ಮಟ್ಟದ ಪ್ರೆಷರಿಂದ ಇದನ್ನು ಬಿಟ್ಕೊಡಿ ಅಂತ ಹೇಳಿ ಇನ್ನು ಅದನ್ನು ಬಿಟ್ಕೊಟ್ಟಿದ್ದು. ಅಂದರೆ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಅವರ ಟೈಮಲ್ಲಿ ಅದನ್ನು ವಾಪಸ್ ತೆಗೆದುಕೊಂಡಿದ್ದೇವೆ. ಅದಕ್ಕೆ ಸಾಕ್ಷಿ ಇದೆ. 93,000 ಒಂದು ನಿಮಿಷ, 93 ಯುದ್ಧದ ಅನಿವಾರ್ಯ ಇದೆಯಾ, ಅಗತ್ಯತೆ ಇದೆಯಾ, ಇಷ್ಟೇ ಪ್ರಶ್ನೆ ನಂದು. ಯುದ್ಧ ಶುಡ್ ಬಿ ದ ಲಾಸ್ಟ್ ಆಪ್ಷನ್. ಯಾಕೆ ಅಂತ ಅಂದ್ರೆ, ಒಂದು ದೇಶದ ನಮ್ಮ ಮಿತ್ರರು ಹೇಳ್ತಾ ಇದ್ರು, ಒಂದು ಯುದ್ಧ ಅಂತ ಹೇಳಿದ್ರೆ ಯುದ್ಧದಲ್ಲಿ ಆಗ್ತಕ್ಕಂಥ ಹಲವಾರು ಸಾವು ನೋವುಗಳನ್ನು, ಈಗ ಕೇವಲ 22 ಕುಟುಂಬಗಳ ನೋವನ್ನು ನಾವು ಸಹಿಸೋಕ್ಕಾಗ್ತದೆ. ಯಾವ ಕಾಲದಲ್ಲಿ ಇದೀವಿ ರಘು ದೊಡ್ಡೇರಿ ಅವರೇ? ಇನ್ನೂ ಒಂದ್ ಕೆನ್ನೆ ಗೊಡಿದ್ರೆ ಇನ್ನೊಂದ್ ಕೆನ್ನೆ ತೋರಿಸೋ ಕಾಲದಲ್ಲಿ ಇದೀವ ನಾವು, ಅಥವಾ ತಿರ್ಗಿ ಹೊಡಿಬೇಕಾ? ಅಲ್ಲ, ನೀವು ಅದನ್ನ ಆಲ್ರೆಡಿ ಆ ಕೆಲಸನ ಮಾಡಬೇಕಾಗಿತ್ತು ನೀವು. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಯುದ್ಧ ಅನ್ನೋದು ಲಾಸ್ಟ್ ಆಪ್ಷನ್ ಆಗಬೇಕು. ಹಾಗಂತ ನೀವು ಬಿಡಿ ಅಂತ ಹೇಳ್ತಾ ಇಲ್ಲ ನಾವು. ಬಟ್ ಆ ಎಲ್ಲ ರಾಜತಾಂತ್ರಿಕ ಇದು ವಿಚಾರಗಳು ವೈಫಲ್ಯವಾದಾಗ ನೀವು ಅವರ ನೋಡಿ ಹೊಡೆದ್ರೆ ಹೇಗಿರ್ಬೇಕಂತಂದ್ರೆ, ಇನ್ನು ಜೀವನದಲ್ಲಿ ಅವರು ಮುಟ್ಟು ನೋಡಬಾರ್ದು. ಮತ್ತು ಈಗ ನಾನು ಅದೇ ಹೇಳ್ತಾ ಇರೋದು, ಈಗ ಸುಸಂದರ್ಭ ಅಲ್ಲ ಯುದ್ಧಕ್ಕೆ, ಇನ್ನು ಕಾಯಣ ಅಂತ. ಕಾಯಣ ಅಂತಲ್ಲ, ನೀವು ರಾಜತಾಂತ್ರಿಕ ವಿಚಾರಗಳನ್ನ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಸ್ಯಾಂಕ್ಷನ್ಗಳನ್ನು, ಅಂತಾರಾಷ್ಟ್ರೀಯ ಮಟ್ಟದ ಪ್ರೆಷರ್ಗಳನ್ನು ಹಾಕಿ ಈಗ ನೀವು ಇಂಡಸ್ ರಿವರ್ ಇದನ್ನು ಹಾಕಿದ್ದೀರಿ. ಇಂಡಸ್ ರಿವರ್ ನಾಳೆನೇ ಸ್ಟಾಪ್ ಆಗೋದಿಲ್ಲ. ಇಟ್ಸ್ ಎ ಗುಡ್ ಮೂವ್. ಬಟ್ ಅಲ್ಲಿನ ಜನತೆಯರು ನಮ್ಮ ಹೇಗೆ ಈ ದೇಶದಲ್ಲಿರ್ತಕ್ಕಂಥ ಜನತೆಯ ನೋವಿನ ಬಗ್ಗೆ ನಾವೆಲ್ಲ ಸ್ಪಂದಿಸ್ತಿದ್ದೀವಿ, ಹಾಗೆ ಇದು ಹ್ಯುಮ್ಯಾನಿಟಿಗೆ ಅಗೇನ್ಸ್ಟ್ ಅನ್ನೋ ಒಂದು ವಿಚಾರವನ್ನು ಪಾಕಿಸ್ತಾನದಲ್ಲಿರ್ತಕ್ಕಂಥ ನಾಗರಿಕರು ನಮ್ಮ ಬಗ್ಗೆ ಇದು ಬರೋ ರೀತಿ ಮಾಡಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಣ್ಣೀರು ಬೆಂಗಳೂರಲ್ಲಿ ಕೇಳ್ಪಟ್ಟಿದ್ದ ಕಣ್ಣೀರು ಕಾಂಗ್ರೆಸ್ ಕಿವಿಗೆ ಅಥವಾ ರಘು ಅವ್ರಿಗೆ ಬಿದ್ದಿಲ್ವಾ ಅಂತ ಪಾಕಿಸ್ತಾನದ ಜನದ ಮರುಗ್ತಾ ಇದ್ದೀರಲ್ಲ, ಇಲ್ಲಿಂದ ಕಣ್ಣೀರು ಕೇಳಿಸ್ಲಿಲ್ವಾ? ಅಲ್ಲ, ಒಂದ್ ನಿಮಿಷ, ನೀವು ಸ್ವತಂತ್ರ ಬಂದು ನಾವು ಈಗಿನ ಮಾತಾಡಿ 75 ವರ್ಷ ಆಯ್ತು. 75 ವರ್ಷ ಆಯ್ತು. ಇವರು ಕೇಂದ್ರ BJP ಸರ್ಕಾರ ಅಧಿಕಾರಕ್ಕೆ ಬಂದು 11 ವರ್ಷ ಆಯ್ತು. 11 ವರ್ಷದಿಂದ ಇಂಡಸ್ ರಿವರ್ ಅನ್ನ ನೀವು ಡೈವರ್ಟ್ ಮಾಡುವಂತ ಕೆಲಸ ಯಾಕೆ ಮಾಡಿಲ್ಲ? ನೀವು ಯಾಕೆ ಮಾಡಿಲ್ಲ? ನೀವು ನಿಜವಾಗ್ಲೂ ಮಾಡ್ತಾ ಇದೀವಿ ಅಂತಿದ್ದಾರಲ್ಲ, 11 ವರ್ಷದ 11 ವರ್ಷದ ನಂತರ ಯಾಕೆ ಮಾಡ್ತಾ ಇದ್ದೀರಾ ನೀವು? ಅಂದ್ರೆ ಆಗ್ಲೇ ಮಾಡ್ಬೇಕಿತ್ತು. ಹೌದು, ನೀವು ಆರ್ಟಿಕಲ್ 370 ತೆಗೆದಾಗ ಏನಂತ ಹೇಳಿದ್ರಿ? ಟೆರರಿಸ್ಟ್ ಅನ್ನ ನಾವು ಎರಾಡಿಕೇಟ್ ಮಾಡ್ತೀವಿ ಅಂದ್ರಿ. ಆರ್ಟಿಕಲ್ 370 ತೆಗೆದಾಗ ಡಿಮಾನಿಟೈಸೇಷನ್ ತಂದಾಗ ಏನ್ ಹೇಳಿದ್ರಿ? ಈ ದೇಶದಲ್ಲಿ ಉಗ್ರವಾದವನ್ನ, ಬ್ಲಾಕ್ ಮನಿನ ಉಗ್ರವಾದವನ್ನ ಎರಾಡಿಕೇಟ್ ಮಾಡ್ತೀವಿ ಅಂದ್ರಿ. ಎರಡೂ ಮಾಡಿಲ್ಲ ನೀವು. ಅಂದ್ರೆ ಅಂತ ಅರ್ಥ, ನಿಮ್ಮ ಮೂಲ ಉದ್ದೇಶ ಈಡೇರಿಲ್ಲ ಅಂತ. ಉಳಿದಿದ್ದ ಅಷ್ಟು ವರ್ಷಗಳ ಕಾಲ ನೀವೇನ್ ಮಾಡಿದ್ರಿ? ಒಂದ್ ನಿಮಿಷ, ನೀವು 1971 ಅಲ್ಲಿ ಒಂದ್ ನಿಮಿಷ ಗೋವಿಂದರಾಜ್ ಅವರೇ, ನಾವು ಅಷ್ಟು ವರ್ಷ ಸುಮ್ಮನೆ ಕೂತ್ಕೊಂಡಿರ್ಲಿಲ್ಲ. 1971 ವಾರಲ್ಲಿ ಪಾಕಿಸ್ತಾನವನ್ನ ಕರಾಚಿವರೆಗೂ ಓಡಿಸ್ಕೊಂಡು ಹೋಗಿದ್ವಿ. ಕರಾಚಿನ ಆಕ್ಯುಪೈ ಮಾಡ್ಕೊಂಡಿದ್ವಿ. ಕರಾಚಿಯನ್ನ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರವನ್ನು ನಾವು ವಾಪಸ್ ತೆಗೆದುಕೊಂಡಿದ್ವಿ. ಅದು ರಾಜತಾಂತ್ರಿಕ ಕಾರಣ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದಂತ ಹೊಂದಾಣಿಕೆಯಿಂದ ನಾವು ಅವತ್ತು ವಾಪಸ್ ಕೊಟ್ಟಿದ್ದೇವೆ ಹೊರತು ನಾವು ಎದುರ್ಕೊಂಡು ಕೂತಿಲ್ಲ. 93,000 ಸೈನಿಕರನ್ನ ಅವರೇ ಸರೆಂಡರ್ ಆಗಿದ್ರು. ಪಾಕಿಸ್ತಾನದ 93,000 ಸೈನಿಕರು ಸರೆಂಡರ್ ಆಗಿದ್ರು. ಸೊ ಅಷ್ಟು ದೊಡ್ಡ ಮಟ್ಟದ ಸೈನಿಕರು ಸರೆಂಡರ್ ಆಗಿದ್ದು ಫಸ್ಟ್ ಟೈಮ್. ನಾನು ಕೇಳ್ತಾ ಇರ್ತಕ್ಕಂಥ, ನೀವು 11 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು, ನೀವು ಇದನ್ನ ಮಾಡ್ತೀವಿ, ವಿ ಟೇಕ್ ಆಕ್ಷನ್ ಅಂತ ಬಂದ್ರಲ್ಲ, ನೀವು ಏನ್ ಮಾಡಿದಿರಿ ಅಂತ ಹೇಳಿ.
ಉರಿಯನ್ನ ಆಯ್ತು ನೀವು ಇದನ್ನ ಹಿಂದೆ ಮಾಡಿಲ್ಲ, ಏನ್ ಮಾಡಿದ್ದೀರಿ ಸರ್ಜಿಕಲ್ ಸ್ಟ್ರೈಕ್ ಈಗ ಮಾಡಕ್ ಹೋದ್ರೆ ಇದೇ ಅಂತಿಮ ಇನ್ನು ಕಾಯಣ ಒಂದ್ ನಿಮಿಷ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಇವತ್ತು, ಹೇಳಿ. ನನ್ನ ನಿರ್ಧಾರ ಹೇಳ್ತಿದ್ದೀನಿ. ನನ್ನ ನಿರ್ಧಾರ ತೊಳಕ್ ನಾನು ಅಲ್ಲ, ಈಗ ಒಂದ್ ನಿಮಿಷ ವಿದ್ಯಾ ಅವರೇ, ಪಕ್ಷ ಅಂತ ಬಂದಾಗ- ಅಲ್ಲ ಪಕ್ಷ ಅಲ್ಲ ನೋಡಿ, ನಾವು ಆಲ್ರೆಡಿ ಹೇಳಿದ್ದೇವೆ ಈಗ ನಾನು ಇಷ್ಟೊತ್ತು ಕೇಳಿದ್ದು ಬರೀ ಅಭಿಪ್ರಾಯ ಬೇರೆ. ಅಭಿಪ್ರಾಯನ ರಘು ದೊಡ್ಡೇರವರ ಅಭಿಪ್ರಾಯ ಕಾಂಗ್ರೆಸ್ ಪಕ್ಷದ ವಕ್ತಾರರ ಕಾಂಗ್ರೆಸ್ ಅಭಿಪ್ರಾಯನಾ? ಪಕ್ಷದ ಅಭಿಪ್ರಾಯನೇ ಹೇಳ್ತಾ ಇರೋದು. Okay. ನಾವು ಕೇಂದ್ರ ಸರ್ಕಾರ ನಿರ್ಧಾರ ತೊಳಕ ನಾನು ನೀವು ಯಾರು ಅಲ್ಲ, ಸ್ಟೇಜಲ್ಲಿ ನಿರ್ಧಾರ ತೆಗೆದುಕೊಳ್ಳೋದು ಪ್ರಧಾನಮಂತ್ರಿಗಳು ಮತ್ತು ಏನು ಡಿಫೆನ್ಸ್ ಕಮಿಟಿ ಇದೆ, ಆ ಡಿಫೆನ್ಸ್ ಕಮಿಟಿ 4 ಜನ ಕೂತ್ಕೊಳ್ತಾರೆ, ನಿರ್ಧಾರ ಮಾಡ್ತಾರೆ. ಅವ್ರು ಏನೇ ನಿರ್ಧಾರ ತಗೊಂಡ್ರು ಅವರ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿದ್ದೇವೆ. ಬಟ್ ಅದೇ ಸಮಯದಲ್ಲಿ ನಮ್ಮ ಇದನ್ನ ಏನು ನಮ್ಮ ವಿಚಾರವನ್ನು ಮಂಡನೆ ಮಾಡೋದು ತಪ್ಪಲ್ಲ. ಓಕೆ, ಯಾಕೆ ಅಂತ ಹೇಳಿದ್ರೆ ಸಾವು ನೋವುಗಳು ಕೊನೆಯ ಆಪ್ಷನ್ ಆಗಿರಬೇಕು. ನಮ್ಮ ದೇಶ ಇರೋದೇ ಶಾಂತಿಯ ಭದ್ರದ ನೆಲೆಯ ಮೇಲೆ. ಹಾಗಂತ ನಾವು ನಮ್ಮನ್ನು ಸಾಯಿಸಿ ಅಂತ ನಾವು ಸುಮ್ಮನೆ ಕುತ್ಕೊಳ್ಳೋದಲ್ಲ. ಬಟ್ ತೆಗೆದುಕೊಂಡ್ರೆ ಆ ಬುಡವನ್ನ ಬೇರನ್ನ ಕಿತ್ತು ಬಿಸಾಕ್ಬೇಕು ಹೊರತು ಮರ ಕಟ್ಕೊಂಡು ಮತ್ತೆ ಬೆಳೆಯಬಾರ್ದು. ಬಿಜೆಪಿ ಮಾಡ್ತಾ ಇರೋದೇನು ಅಂತಂದ್ರೆ ಕೇವಲ ರಾಜಕೀಯ ಲಾಭಕ್ಕೆ, ಚುನಾವಣಾ ಲಾಭಕ್ಕೋಸ್ಕರ ಕೇವಲ ಮಾಡ್ತೀರಿ. ಹಾಗಾದ್ರೆ ಮನೆ ಪ್ರಧಾನಮಂತ್ರಿಗಳೇ, ನೀವು ಒಂದ್ ನಿಮಿಷ, ಮನೆ ಪ್ರಧಾನಮಂತ್ರಿಗಳೇ ಚುನಾವಣೆಗೆ ಯಾಕೆ ಹೋಗಿದ್ರು? ಇಡೀ ದೇಶ ಒಂದ್ ನಿಮಿಷ ಪ್ಲೀಸ್, ರಾಜಕೀಯನ ಇಲ್ಲ ಪಕ್ಷದ ವಿಚಾರವಾಗಿ ಚರ್ಚೆ ಮಾಡ್ತೀರಾ ಅಂದ್ರೆ ಕಾಂಗ್ರೆಸ್ಸಿನ ಮನಸ್ಥಿತಿ ಈ ರಾಜ್ಯದ ಜನತೆಗೆ, ದೇಶದ ಜನತೆಗೆ ಗೊತ್ತಾಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ಅಲ್ಲರೇ ಯಾವುದೋ ಒಂದು ಇಡೀ ದೇಶ ಮೌನವನ್ನು ಆಚರಿಸ್ತಾ ಇತ್ತು, ನೀವು ಆಚರಿಸ್ತಾ ಇದ್ರಿ. ಈ ದೇಶದ 22 ಅಮಾಯಕರ ಜೀವದ ಜೊತೆ ಆದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ಏನ್ ಮಾಡಿದ್ರು? ಹೋಗಿ ಬಿಹಾರಲ್ಲಿ ನೀವು ಚುನಾವಣಾ ಪ್ರಚಾರ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಈ ದೇಶದ ನಾಗರಿಕರ ಸಾವಿನ ಬಗ್ಗೆ ನಿಮ್ಗೆ ಎಷ್ಟು ಕಮಿಟ್ಮೆಂಟ್ ಇದೆ ಅಂತ ಗೊತ್ತಾಗಲ್ವಾ? ಇನ್ ಮುಂದಕ್ಕಿರೋ ಪ್ರವಾಸಗಳನ್ನೆಲ್ಲ ರದ್ದು ಮಾಡಿದಾರಲ್ಲ, ಯಾರು ಚುನಾವಣೆಗೆ ಹೋಗಿದ್ರೆ ಅವತ್ತೇ ಮಾಡ್ಬೇಕಾಗಿತ್ತು. ಹಾಗಿದ್ರೆ ನೀವು ಇದರಿಂದ ವಾಪಸ್ ಯಾಕೆ ಬಂದ್ರಿ? ಮಿಡಲ್ ಈಸ್ಟ್ ಇಂದ ಯಾಕೆ ವಾಪಸ್ ಬಂದ್ರಿ? ಅಲ್ಲ, ಅದನ್ನೇ ಒಂದ್ ನಿಮಿಷ, ಮಿಡಲ್ ಈಸ್ಟ್ ಇಂದ ವಾಪಸ್ ಬಂದ್ರಿ ನೀವು. ಇಲ್ಲೋಗಿ ಬಿಹಾರದಲ್ಲಿ ಯಾಕೆ ಚುನಾವಣೆಗೆ ಹೋದ್ರಿ? ನಿಮಗೆ ಏನು ಜನರ ಸಾವಿನ ಮೇಲೆ ರಾಜಕಾರಣ ಮಾಡುವುದನ್ನ ಬಿಜೆಪಿ ನಿಲ್ಲಿಸಬೇಕು ಫಸ್ಟ್. ನಾನು ಆಗ್ರಹ ಮಾಡೋದು. ಆದ್ರೆ ನಿಮ್ಮ ನಿರ್ಧಾರಕ್ಕೆ ನಾವೆಲ್ಲ ಜೊತೆ ಇದ್ದೇವೆ. ನಾನು ನಮ್ಮ ಜೀವ ಕೊಡಕ್ಕೂ, ರಕ್ತ ಜೀವ ಕೊಡಕ್ಕೂ ನಾವು ರೆಡಿ ಇದ್ದೇವೆ. ಹಾವು ಸಾಯಬಾರ್ದು, ಕೋಲು ಮರಿಬಾರ್ದು. ಅಭಿಪ್ರಾಯ ಬೇರೆ. ನೋ ವಿದ್ಯಾ, ನನ್ನ ಅಭಿಪ್ರಾಯ ಬೇರೆ, ನಿರ್ಧಾರ ಬೇರೆ. ನಿರ್ಧಾರ ನಿಮ್ದು, ಸಹಕಾರ ನಮ್ದು. ಕೇಂದ್ರ ಸರ್ಕಾರ ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ನಾವು ಸಹಕಾರ ಕೊಡ್ತೇವೆ. ಆದ್ರೆ ನಮ್ಮ ಅಭಿಪ್ರಾಯವನ್ನು ಮೊನ್ನೆ ಸಿದ್ದರಾಮಯ್ಯನವ್ರಿಗೆ ಮೊನ್ನೆ ಹೇಳಿರ್ತಕ್ಕಂಥದ್ದು, ಯುದ್ಧ ಯಾವಾಗ್ಲೂ ಯಾವುದೇ ಆಗ್ಲಿಲ್ಲ ಅಂದ್ರೆ ನಾವು ದಂಡಂ ದಶಗುಣಂ ಅಂತ ಯಾವಾಗ ಹೇಳೋದು? ಸ್ಟಾರ್ಟಿಂಗ್ ಹೊಡಿಯಕ್ಕೆ ಹೋಗಲ್ಲ ನಾವು. ದಂಡ, ಭೇದ, ಆಮೇಲೆ ಅದನ್ನೇ ಅವ್ರು ಹೇಳ್ತಾ ಇದ್ದು, ನಾವು ಆರಂಭದಲ್ಲಿಲ್ಲ, ಅಂತಿಮದಲ್ಲಿ ಬಂದಿದೀವಿ, ಅಂತಿಮ ಘಟ್ಟದಲ್ಲಿ ಯುದ್ಧ ಮಾಡೋಣ ಅಂತ. ನೋಡಿ, ಕಿತ್ತಾಕೋದಾದ್ರೆ ಭಯೋತ್ಪಾದನೆಯನ್ನ ಬುಡ ಸಮೇತ ಕಿತ್ತು ಬಿಸಾಕಿ. ಅದಕ್ಕೆ ನಿಮ್ಮ ಸಹಕಾರ ನಾವು ಜೊತೆ ನಿಂತಿದ್ದೇವೆ. ಅದರ ರಾಜಕೀಯ ಮಾಡಬೇಡಿ. ಬಟ್ ಡೈವರ್ಟ್ ಮಾಡೋಕ್ಕೋಸ್ಕರ ನಿನ್ನೆ ಇದೇ ತೇಜಸ್ವಿ ಸೂರ್ಯ, ಇದೇ ಕುಮಾರಸ್ವಾಮಿ, ಇದೇ ಬಿಜೆಪಿ ನಾಯಕರು ಇಲ್ಲ ನಾವು ವಿ ಆರ್ ಅಗೇನ್ಸ್ಟ್ ಕ್ಯಾಸ್ಟ್ ಸೆನ್ಸಸ್ ಅಂತ ಹೇಳ್ತಿದ್ದಂತ ಟ್ವೀಟ್ ಕೂಡ ನಂತರನೇ ಇದೆ. ಇವತ್ತು ಆಲ್ ಆಫ್ ಸಡನ್ ಎಸ್ ಜೈ 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 ಅಂತಿದ್ದಾರೆ. ಕೇವಲ ಡ್ರಾಮಾ ಈ ರಾಜಕೀಯ ನಾಟಕ ಸಂದರ್ಭದಲ್ಲಿ ಯುದ್ಧದ ಬಗ್ಗೆ ಚರ್ಚೆ ಆಗ್ಬೇಕಾದ್ರೆ ಜಾತಿ ಜನಗಣತಿ ಎಲ್ಲಿಂದ ಸಡನ್ ಆಗಿ ಬಂತು, ಯಾಕೆ ಬಂತು ಅಂತ ಚರ್ಚೆ ಮಾಡೋಣ.